ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಚಿಕ್ಕೋಡಿಯಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರುವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾಯಿಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು. ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಚಿಕ್ಕೋಡಿಯಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರುವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾಯಿಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು. ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಚಿಕ್ಕೋಡಿಯಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರುವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾಯಿಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು. ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತೋಗಿದೆ. ಚಿಕ್ಕೋಡಿಯಲ್ಲಿ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು
ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಏನು ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು. ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ. ಚಿಕ್ಕೋಡಿಯಲ್ಲಿ ಈಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ ಮಾಡಿದ್ರು. ಯಾಕೆ ವೈಮಾನಿಕ ಸಮೀಕ್ಷೆ ಅವಶ್ಯಕತೆ ಏನಿತ್ತು? ಏನು ಇವರೇನು ಪ್ರಧಾನಮಂತ್ರಿಗಳೇನೋ ಬೇರೆ ರಾಜ್ಯದಿಂದ ಬರ್ತಾರೆ ಅಂತ ಹೇಳಿದ್ರೆ ಪರವಾಗಿಲ್ಲ, ಇವ್ರಿಗೆ ಆರಾಮ್ಸೆ ರಸ್ತೆಯಲ್ಲಿ ಬರ್ಬೋದಾಯಿತು. ಇನ್ನು ರೈತರ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಹೋಗಿದೆ. ಚಿಕ್ಕೋಡಿಯಲ್ಲಿ ಈಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪ್ರವಾಹಕ್ಕೆ ಉತ್ತರ ಕರ್ನಾಟಕ ತತ್ತರಿಸಿ ಹೋಗ್ತಾ ಇದೆ ಸ್ವಾಮಿ. 3 ತಿಂಗಳಿಂದ ಪ್ರವಾಹ ಇದ್ರೂ ಕೂಡ ಸರ್ಕಾರಕ್ಕೆ ಕಾಣ್ತಾನೆ ಇಲ್ಲ. ಕಾಟಾಚಾರಕ್ಕೆ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದ್ರು. ರಸ್ತೆ ಮಾರ್ಗದಲ್ಲಿ ಬಂದರೆ ಜನ ಮುತ್ತಿಗೆ ಹಾಕುವ ಭಯ ಇದೆ ಇವರಿಗೆ. ಹೀಗಾಗಿ ಸಿಎಂ ವೈಮಾನಿಕ ಸಮೀಕ್ಷೆಯನ್ನ ಮಾಡಿದಾರಂತೆ ಕಿಡಿಕಾರಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಪ್ರವಾಹ ಹಾನಿಯಾಗಿ ಜನರು ಮುಳುಗಿರುವಂಥದ್ದು, ನೀರಿನ ಪ್ರವಾಹದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರುವಂಥದ್ದು ಸರ್ಕಾರದ ಕಣ್ಣಿಗೆ ಇದುವರೆಗೂ ಕಂಡೇ ಇಲ್ಲ. ಸರ್ಕಾರ ಇನ್ನು ನಿದ್ರಾವಸ್ಥೆಯಲ್ಲಿರೋದ್ರಿಂದ ಸಮರೋಪಾದಿಯಲ್ಲಿ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ತೆಗೆದುಕೊಳ್ಳೋದ್ರಲ್ಲಿ ಸರ್ಕಾರ ಪೂರ್ಣ ವಿಫಲ ಆಗಿರೋವಂಥ ನೋಡ್ತಾ ಇದ್ದೀರಿ. ಇದುವರೆಗೂ ಯಾವುದೇ ಮಂತ್ರಿ, ಕಾಂಗ್ರೆಸ್ಸಿನ ಶಾಸಕರು ಫ್ಲಡ್ ಎಫೆಕ್ಟೆಡ್ ಏರಿಯಾದಲ್ಲಿ ಬಂದು ಅವರಿಗೆ ಪರಿಹಾರ ಕೊಡುವಂಥ ಒಂದು ಸೌಜನ್ಯನೂ ಕೂಡ ಮಾಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಕಾಟಾಚಾರಕ್ಕೆ ಗುಲ್ಬರ್ಗ ಭಾಗದಲ್ಲಿ ವೈಮಾನಿಕ ಸಮೀಕ್ಷೆ